ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಕುರ್ನಾಳ್ ಸರ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತ. ಅದೃಷ್ಟವು ಧೈರ್ಯವಂತರ ಪರವಾಗಿರುತ್ತದೆ ಎನ್ನುವ ಮಾತನ್ನು ನಾವು ಆಗಾಗ ಕೇಳುತ್ತೇವೆ. ಕೊಲಂಬಸ್ಸನು ಕೂಡ ಸರ್ವಶಕ್ತನಲ್ಲಿ ಅಗಾಧ ನಂಬಿಕೆಯನ್ನು ಹೊಂದಿದ್ದನು. ಆದರೆ ಇದು ಎಲ್ಲರಿಗೂ ಸಾಧ್ಯವೇ? ಈ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಕವಿತೆಯಲ್ಲಿ ನಾವಿಕರು ಒಂದು ಘೋರ ದುರಂತ ಸನ್ನಿವೇಶವನ್ನು ಎದುರಿಸಬೇಕಾಯಿತು. ಅದರಿಂದ ಅವರು ಪಾರಾದರೆ ಅಥವಾ ಇಲ್ಲವೇ ಎನ್ನುವುದನ್ನು ಈ ಪದ್ಯದ ಮೂಲಕ ತಿಳಿಯೋಣ. ನಾವು ಕ್ಯಾಬಿನ್ನಲ್ಲಿ ಗುಂಪುಗೂಡಿದ್ದೆವು. ಯಾರೂ ನಿದ್ರಿಸಲು ಧೈರ್ಯ ಪಡಲಿಲ್ಲ. ಇದು ಸಮುದ್ರದ ಮೇಲಿನ ಒಂದು ಮಧ್ಯರಾತ್ರಿ. ಬಿರುಗಾಳಿಯು ಭಯಂಕರವಾಗಿ ಬೀಸುತ್ತಿದೆ. ಇದೊಂದು ಚಳಿಗಾಲದ ಭಯಂಕರವಾದ ಸಂಗತಿ. ಜೋರಾದ ಡಿಕ್ಕಿ ಹೊಡೆದು ಛಿದ್ರವಾಗುವ ಆ ಗುಡುಗಿನ ಗರ್ಜನೆ ಕೇಳಿಸುತ್ತಿದೆ. ಧ್ವಜಸ್ತಂಭವನ್ನು ಕತ್ತರಿಸೋಣ ಎಂದು ಗುಡುಗುತ್ತಿದೆ. ಅಲ್ಲಿ ನಾವು ನಿಶ್ಶಬ್ದವಾಗಿ ನಡುಗುತ್ತಾ ಕೂತಿದ್ದೆವು. ಧೈರ್ಯಶಾಲಿಗಳು ಉಸಿರುಗಟ್ಟಿ ಹೋದರು. ಹಸಿದ ಸಮುದ್ರ ಗರ್ಜಿಸುತ್ತಿತ್ತು. ಅಲೆಗಳು ಮರಣದ ಮಾತುಗಳನ್ನಾಡುತ್ತವೆ. ಹೀಗೆ ನಾವು ಕತ್ತಲಲ್ಲಿ ಕುಳಿತಿದ್ದಾಗ ಪ್ರತಿಯೊಬ್ಬರೂ ಪ್ರಾರ್ಥನೆಯಲ್ಲಿ ತಲ್ಲೀನರಾಗಿದ್ದರು. ನಾವು ನಾಶವಾಗಿದ್ದೇವೆ ಎಂದು ನಾಯಕ ಕೂಗಿದ. ಮೆಟ್ಟಿಲು ಇಳಿಯುತ್ತ ತಲ್ಲಡದಿಂದ ಬಂದ. ಆದರೆ ಅವನ ಪುಟ್ಟ ಮಗಳು ಮೆಲ್ಲಗೆ ಅವನ ತಣ್ಣನೆಯ ಕೈಗಳನ್ನು ಹಿಡಿದು ನುಡಿದಳು. ದೇವರು ಸಮುದ್ರದಲ್ಲಿ ಇಲ್ಲವೇ? ಭೂಮಿಯಲ್ಲಿ ಇರುವ ಹಾಗೆ ಇಲ್ಲಿಯೂ ಇರುವುದಿಲ್ಲವೇ? ಆ ಪುಟ್ಟ ಕಂದಮ್ಮನ ಮಾತಿಗೆ ನಾವು ಅವಳನ್ನು ಮುದ್ದಿಸಿದೆವು. ನಾವು ಭರವಸೆಯ ಮಾತುಗಳನ್ನಾಡಿದೆವು. ಮರುದಿನ ಬೆಳಗ್ಗೆ ಸೂರ್ಯನ ಬೆಳಕಿನಲ್ಲಿ ಸುರಕ್ಷಿತವಾಗಿ ಬಂದರನ್ನು ತಲುಪಿದೆವು.